Hello everyone, welcome to 7th standard Ganit Prakash. So ಇಲ್ಲಿಂದ ಸ್ಟಾರ್ಟ್ ಮಾಡೋಣ. Which is greater, 1023 plus 125 or 1022 plus 128? Imagining a situation could help us answer this without finding the values. Raju had 1023 marbles and got 125 more today. Now he has 123 plus 125 marbles. Joy had 122 marbles and got 128 more today. Now he has 122 plus 125 marbles. Who has more? ಸೊ ಈಗ ಒಂದು ಕ್ವೆಶ್ಚನ್ ಇದೆ, ಓಕೆನಾ? ಸೊ ಇದು ಒಂದು ನಂಬರು, ಇದು ಒಂದು ನಂಬರ್, ಮೀನ್ಸ್ ಅಡಿಷನಲ್ಲಿ ಇವೆರಡನ್ನು ಆ್ಯಡ್ ಮಾಡಿ ಈ ಎರಡೂ ನಂಬರಲ್ಲಿ ಕಂಪೇರ್ ಮಾಡಬೇಕು, ಯಾವ ನಂಬರ್ ದೊಡ್ಡದು ಯಾವುದು ಚಿಕ್ಕದು ಅಂತ, ಓಕೆನಾ? ಅದಕ್ಕೆ ಅಂತ ಒಂದು ಸ್ಟೋರಿನ ಇಲ್ಲಿ ಇಮ್ಯಾಜಿನ್ ಮಾಡಿದ್ದಾರೆ. ಏನದು ಸ್ಟೋರಿ ಅಂತಂದರೆ, ದಿಸ್ ಇಸ್ ದ ಮಾರ್ಬಲ್ಸ್ ಆಫ್ ರಾಜು. ಇದು ಅವನ ಹತ್ರ ಇತ್ತು, ನೆಕ್ಸ್ಟ್ ಇದು ಆ್ಯಡ್ ಆಯಿತು. ಸೊ ಇದು ಜಾಯ್ದು ಮಾರ್ಬಲು. ಸೊ ಇವತ್ತಿಗೆ ಅವ್ನಿಗೆ ಏನು ಸಿಕ್ತು? 128 ಮಾರ್ಬಲ್ ಎಕ್ಸ್ಟ್ರಾ ಸಿಕ್ತು. ಸೊ ಈ ಎರಡು ಕೇಸ್ನ ಹೇಗೆ ವಿತೌಟ್ ಕ್ಯಾಲ್ಕುಲೇಷನ್ ನಾವು ಹೇಗೆ ಕಂಪೇರ್ ಮಾಡೋದು, ಅಥವಾ ಹೇಗೆ ಇದು ದೊಡ್ಡದು ಚಿಕ್ಕದು ಅಂತ ಹೇಗೆ ಹೇಳ್ಬೋದು ಅಂದರೆ, ಫಸ್ಟ್ ಈ ಎರಡು ನಂಬರ್ನ ಅಬ್ಸರ್ವ್ ಮಾಡಬೇಕು. ಇದರಲ್ಲಿ ಇನಿಷಿಯಲ್ ನಂಬರ್, ಇದರಲ್ಲಿ ಇನಿಷಿಯಲ್ ನಂಬರ್ ಎರಡು ಆಲ್ಮೋಸ್ಟ್ ಕ್ಲೋಸ್ ಇದೆ ಅಲ್ವಾ? 1023 ಇಲ್ಲಿ 1022. ಸೊ ಫಸ್ಟ್ ಈಕ್ವೇಟ್ ಮಾಡಿದ್ದಾರೆ 1022 1022 ಅಂತ. 1022 ಪ್ಲಸ್ ಇಲ್ಲೊಂದು ಮಾರ್ಬಲ್ ಇದೆ, ಓಕೆನಾ? ಫಸ್ಟ್ ಎರಡನ್ನೂ ಸೇಮ್ ಅನ್ನೋ ಕಾನ್ಸೆಪ್ಟಲ್ಲಿ ಬರೀಬೇಕು. 1022 ಪ್ಲಸ್ 1 ಅಂದರೆ 1023ನೇ ಆಯಿತು. ಅದನ್ನು 1022 ಪ್ಲಸ್ 1 ಅಂತ ಮಾಡಿದ್ದಾರೆ. ಇಲ್ಲಿ 1022ನೇ ಇದೆ ಒಂದು ಜಾಯ್ದು. ಸೊ ನೆಕ್ಸ್ಟ್ 125 ನೆಕ್ಸ್ಟ್ ಡೇ ಆ್ಯಡ್ ಆಗಿರೋದಲ್ವ, ಇದು 125 ಇಲ್ಲಿ ಬರೆದಿದ್ದಾರೆ. ಇಲ್ಲಿ 128 ಇದೆ. 128ನ ಹೇಗೆ ಬರಿಬೋದು? 125 ಪ್ಲಸ್ 3 ಅಂತ ಬರಿಬೋದು. ಅದನ್ನು ಇಲ್ಲಿ ಬರೆದಿದ್ದಾರೆ 125 ಪ್ಲಸ್ 1 2 3, ಓಕೆನಾ? ಸೊ ಈಗ ಎರಡನ್ನೂ ಕ್ಯಾನ್ಸಲ್ ಮಾಡಬೇಕು, ಈಕ್ವೇಟ್ ಅಂತ. ಲೈಕ್ 122 ಮಾರ್ಬಲ್ ರಾಜನ ಹತ್ರ ಇದೆ, ಆ್ಯಂಡ್ ಜಾಯ್ ಹತ್ರನೂ 1022 ಇದೆ, ಓಕೆನಾ? ಸೊ 125 ರಾಜನ ಹತ್ರನೂ ಇದೆ, 125 ಜಾಯ್ ಹತ್ರನೂ ಇದೆ. ಸೊ ಇದಿಷ್ಟು ಈಕ್ವಲ್ ಅಮೌಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ 1 ಮಾರ್ಬಲ್ ರಾಜನ ಹತ್ರ ಎಕ್ಸ್ಟ್ರಾ ಇದೆ. ಸೊ ಇವನ ಹತ್ರ 3 ಇದೆ, ಅದರಲ್ಲಿ 1 ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ಟ್ರಾ ಎಷ್ಟಿದೆ? ಜಾಯ್ ಹತ್ರ ಎಕ್ಸ್ಟ್ರಾ 2 ಇದೆ. ಸೊ ಈ ರೀತಿ ಒಂದು ನಂಬರ್ನ ಕಂಪೇರ್ ಮಾಡೋದ್ರಿಂದ ನಾವು ಯಾವುದು ದೊಡ್ಡದು ಅಂತ ವಿತೌಟ್ ಕ್ಯಾಲ್ಕುಲೇಷನ್ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್, ಓಕೆನಾ? ಸೊ ಇಲ್ಲೂ ಅದನ್ನೇ ಹೇಳಿದ್ದಾರೆ. ದಿಸ್ ಸಿಚುವೇಶನ್ ಕ್ಯಾನ್ ಬಿ ರೆಪ್ರೆಸೆಂಟ್ ಆಸ್ ಶೋನ್ ಇನ್ ದ ಪಿಕ್ಚರ್ ಆನ್ ದ ರೈಟ್. ಟು ಬಿಗಿನ್ ವಿತ್, ರಾಜ ಹ್ಯಾಡ್ 1 more marble more than ಜಾಯ್. ಸೊ ಇನಿಷಿಯಲಿ ಏನಿತ್ತು, ರಾಜನ ಹತ್ರ ಬರೀ ಇಷ್ಟನ್ನು ಮಾತ್ರ ನೋಡೋದಾದರೆ 1 ಮಾರ್ಬಲ್ ಎಕ್ಸ್ಟ್ರಾ ಇತ್ತು, ಯಾಕಂದರೆ 1022 ಪ್ಲಸ್ 1 ಇಲ್ಲಿ 1022. ಬಟ್ ಜಾಯ್ ಗಾಟ್ 3 more marbles ದ್ಯಾನ್ ರಾಜ ಟುಡೇ. ಸೊ ರಾಜನಿಗಿಂತ ಜಾಯ್ಗೆ 3 more marbles ಎಕ್ಸ್ಟ್ರಾ ಇದೆ. ಬಟ್ ಎರಡನ್ನೂ ಕಂಪೇರ್ ಮಾಡಿದ್ರೆ ಜಾಯ್ಗೆ 2 ಮಾರ್ಬಲ್ ಎಕ್ಸ್ಟ್ರಾ ಇದೆ. ಸೊ ವಿ ಕ್ಯಾನ್ ಸಿ ದಟ್ ಜಾಯ್ ಹ್ಯಾಸ್ 2 marbles ದ್ಯಾನ್ ರಾಜ. ರಾಜನಿಗಿಂತ ಜಾಯ್ಗೆ 2 ಮಾರ್ಬಲ್ ಎಕ್ಸ್ಟ್ರಾ ಇದೆ. ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಓಕೆನಾ? ಇದು ಲೆಸರ್ ದನ್ ಸಿಂಬಲ್, ಅಂದರೆ ಈ ನಂಬರು ಇದು ರಾಜಂದಲ್ವಾ ಮಾರ್ಬಲು. ಸೊ ರಾಜ ಹ್ಯಾಸ್ ಲೆಸರ್ ಮಾರ್ಬಲ್ಸ್ ದನ್ ಜಾಯ್ ಹ್ಯಾಡ್. ಎಕ್ಸಾಂಪಲ್ 3. ಸೊ ವಿಚ್ ಈಸ್ ಗ್ರೇಟರ್? ಈಗ ಮೈನಸ್ ಇದ್ದಾಗ ಯಾವುದು ಗ್ರೇಟರ್ ಅಂತ ಹೇಗೆ ಮಾಡೋದು? ಓಕೆ, ಸೊ ಈಗ 113ನ ಐ ಕ್ಯಾನ್ ರೈಟ್ ಇಟ್ ಆಸ್ 112 ಪ್ಲಸ್ 1, ಓಕೆನಾ? ಸೊ ಇಲ್ಲಿ ಎಷ್ಟಿದೆ? 112 ಇದೆ, ಇನ್ನೊಂದು 112 ಇದೆ ನಂಬರು. ಇಲ್ಲಿ 24ನ ಮೈನಸ್ ಮಾಡ್ತಿದ್ದೀವಿ. ಸೊ 112ಅಲ್ಲಿ 24ನ ಮೈನಸ್ ಮಾಡ್ತಿದ್ದೀವಿ. ಬಟ್ 113ಅಲ್ಲಿ ಈ ನಂಬರಲ್ಲಿ 25ನ ಮೈನಸ್ ಮಾಡ್ತಿದ್ದೀವಿ. ಸೊ 25 ಅಂದರೆ ಇದರಲ್ಲಿ 1 ಮೈನಸ್ ಮಾಡೋಣ ಫಸ್ಟು. ಸೊ 1 ಮೈನಸ್ ಆಯಿತು. 25 ಮೈನಸ್ ಮಾಡಬೇಕಾಗಿತ್ತು, 25ಅಲ್ಲಿ 1 ಮೈನಸ್ ಆಯಿತು. ರಿಮೈನಿಂಗ್ ಎಷ್ಟು? ಇಲ್ಲಿ ಇನ್ನೆಷ್ಟು ಮೈನಸ್ ಮಾಡಬೇಕು? 24ನ ಮೈನಸ್ ಮಾಡಬೇಕು. ಸೊ ಅಂದರೆ ಏನಾಯಿತು ಇಲ್ಲಿ? 112ಅಲ್ಲಿ ಮೈನಸ್ 24, 1 ಈಸ್ ಗಾನ್ ಹಿಯರ್, 1ನ ಮೈನಸ್ ಮಾಡಾಯಿತು. ಸೊ ಇನ್ ರಿಮೈನಿಂಗ್ 112ಅಲ್ಲಿ 24ನ ಮೈನಸ್ ಮಾಡ್ತಿದ್ದೀವಿ. ಬೋತ್ ಆರ್ ಸೇಮ್ನು. 112ಅಲ್ಲಿ 24 ಮೈನಸ್ 112ಅಲ್ಲಿ 24 ಮೈನಸ್, ಈ 1 ಮೈನಸ್ ಆಯಿತು, ಇದು 0 ಆಗೋಯ್ತು. 1 ಮಾರ್ಬಲ್ ಇಸ್ ಗಾನ್, ಓಕೆನಾ? ಸೊ ಅದೇ ರೀತಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಮ್ಯಾಜಿನ್ ಅ ಸಿಚುವೇಶನ್, ರಾಜ ಹ್ಯಾಡ್ 113 ಮಾರ್ಬಲ್ಸ್ ಆ್ಯಂಡ್ ಲಾಸ್ಟ್ 25 ಆಫ್ ದೆಮ್. 113 ಇನಿಷಿಯಲ್ ಇತ್ತು, ಅದರಲ್ಲಿ 25 ಲಾಸ್ ಮಾಡ್ಕೊಂಡಿದ್ದಾನೆ. ಈ ಹ್ಯಾಸ್ 113 ಮೈನಸ್ 25 ಮಾರ್ಬಲ್ಸ್ ನಾವು. ಜಾಯ್ ಹ್ಯಾಡ್ 112 ಮಾರ್ಬಲ್ಸ್ ಆ್ಯಂಡ್ ಲಾಸ್ಟ್ 24 ಟುಡೇ. ಜಾಯ್ ಹತ್ರ 112 ಇತ್ತು, 24 ಮೈನಸ್ ಮಾಡ್ಕೊಂಡಿದ್ದಾನೆ. ಸೊ ಎರಡೂ ಕೇಸಲ್ಲಿ ಆನ್ಸರ್ ಸೇಮ್, ಯಾಕಂದರೆ 113 ಇದ್ದು 1 ಎಕ್ಸ್ಟ್ರಾ ಮಾರ್ಬಲ್ ರಾಜನ ಹತ್ರ ಇದೆ. 1 ಎಕ್ಸ್ಟ್ರಾ ಮಾರ್ಬಲ್ನ ಅವನು ಇವನಿಗಿಂತ ಲಾಸ್ ಮಾಡ್ಕೊತಾನೆ.
ಇವನು 24 ಲಾಸ್ ಮಾಡ್ಕೊಂಡ್ರೆ 25 ಲಾಸ್ ಮಾಡ್ಕೊಂಡೆ. ಅಂದರೆ ಏನು ಎಕ್ಸ್ಟ್ರಾ ಒಂದಿತ್ತು ಆ ಎಕ್ಸ್ಟ್ರಾ ಒಂದು ಜೊತೆಗೂ ಲಾಸ್ ಆಯಿತು. ಸೊ ಬೋತ್ ಆರ್ ಈಕ್ವಲ್ ನಾವು. ಓಕೆ, ಸಿ ಹಿಯರ್ 112 ಜೊತೆಗೆ ಒಂದು ಎಕ್ಸ್ಟ್ರಾ ಇತ್ತು ಮಾರ್ಬಲ್ಲು. ಒಟ್ಟು 25 ಮೈನಸ್ ಆಯಿತು. ಅಂದರೆ ಈ 1 ಕೂಡ ಮೈನಸ್ ಆಯಿತು. ರಿಮೈನಿಂಗ್ 112 ಇತ್ತಲ್ವ, ಅದರಲ್ಲಿ 24 ಮೈನಸ್ ಆಗ್ತೈತೆ. ಇಲ್ಲಿ ಬರ್ತಿದ್ದಾರೆ. ಜಾಯ್ ಹತ್ರ 112 ಇತ್ತು, 24 ಮೈನಸ್, ಎರಡು ಸೇಮ್ ಆಯ್ತಲ್ವ. ಈಗ ಎಕ್ಸ್ಟ್ರಾ ಇದ್ದದ್ದು ಹೋಯ್ತು, ಇವನ ಹತ್ರ 112 ಇತ್ತು, 24 ಮೈನಸ್ ಆಯಿತು. ಸೊ ಈಗ ಅವ್ರ ಹತ್ರ ಉಳಿದಿರೋ ಮಾರ್ಬಲ್ಸ್ ಏನೋ ಈಕ್ವಲ್. ಅದಕ್ಕೆ ಇಲ್ಲಿ ಈಕ್ವಲ್ ಸಿಂಬಲ್ ಮೆನ್ಷನ್ ಮಾಡಿದ್ದಾರೆ. ಸೊ ಬೋತ್ ದ ಎಕ್ಸ್ಪ್ರೆಷನ್ಸ್ ಆರ್ ಈಕ್ವಲ್. ಇಲ್ಲೇನು ಆನ್ಸರ್ ಬರುತ್ತೆ, ಇಲ್ಲೂ ಅದೇ ಬರುತ್ತೆ. ಈ ರೀತಿ ವಿತೌಟ್ ಸಾಲ್ವಿಂಗ್ ವಿ ಕ್ಯಾನ್ ಕಂಪೇರ್ ದ ಎಕ್ಸ್ಪ್ರೆಷನ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಇದನ್ನೆಲ್ಲ ವಿತೌಟ್ ಕ್ಯಾಲ್ಕುಲೇಷನ್ ಹೇಗೆ ಅದು ಜಾಸ್ತಿನ ಕಡಿಮೆನ ಅಥವಾ ಈಕ್ವಲ್ ಅಂತ ಕಂಡುಹಿಡಿಬೇಕು. ಓಕೆನಾ. ಯೂಸ್ ಗ್ರೇಟರ್ ದ್ಯಾನ್, ಇದು ಗ್ರೇಟರ್ ದ್ಯಾನ್ ಗೊತ್ತಾಯ್ತಲ್ವಾ. ಸೊ ಯಾವ ಕಡೆಗೆ ವೈಡ್ ಇರುತ್ತೆ, ಓಪನ್ ಆಗಿರುತ್ತೆ, ಇಲ್ಲಿ ಬರೆಯೋ ನಂಬರು ಲಾರ್ಜ್ ಇರುತ್ತೆ. ಈ ಕಡೆ ಶಾರ್ಪ್ ಎಡ್ಜ್ ಬರೆಯೋ ಕಡೆ ಇರೋ ನಂಬರು ಸ್ಮಾಲರ್ ನಂಬರ್ ಇರುತ್ತೆ. ಹಿಂಗೆ ಓದಿದ್ರೆ ಅದನ್ನು ಲಾರ್ಜ್ ಗ್ರೇಟರ್ ದೆನ್ ಅಂತ ಓದ್ತೀವಿ, ಹಿಂಗೆ ಬರೆದ್ರೆ ಅದನ್ನು ಸ್ಮಾಲರ್ ದೆನ್ ಅಂತ ಓದ್ತೀವಿ. ಇದು ಈಕ್ವಲ್ಸ್ ಇನ್ ಈಚ್ ಆಫ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ ಟು ಕಂಪೇರ್ ದೆಮ್. ಕ್ಯಾನ್ ಯು ಡೂ ಇಟ್ ವಿತೌಟ್ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್? ಎಕ್ಸ್ಪ್ಲೇನ್ ಯುವರ್ ಥಿಂಕಿಂಗ್ ಇನ್ ಈಚ್ ಕೇಸ್. ಸೊ ಫಸ್ಟ್ ಒನ್ ಹೇಗೆ ಸಾಲ್ವ್ ಮಾಡ್ಬೋದು? ಫಸ್ಟ್ ಇವೆರಡರಲ್ಲಿ ಕಂಪೇರ್ ಮಾಡಿ. ಯಾವ ನಂಬರ್ ಚಿಕ್ಕದು ಆ ನಂಬರ್ನ ಎರಡು ಕಡೆ ಬರೀಬೇಕು. ಓಕೆನಾ. 245 ಇದೆ, 246 ಇದೆ, ಎರಡು ಕಡೆ 245 ಬರೆಯೋಣ. 245 245. ಇಲ್ಲಿ ಜಾಸ್ತಿ ಇದೆ ಅಲ್ವಾ, ಒಂದು +1. ಇವೆರಡರಲ್ಲಿ ಯಾವ್ದು ಚಿಕ್ಕ ಇದೆ? 289 285. ಸೊ +285 ಈ ಕೇಸಲ್ಲಿ. ಇದನ್ನ ಇಲ್ಲಿ ಬರಿತಾ ಇದ್ದೀನಿ. ಓಕೆನಾ. 285ಗೆ ಇನ್ನೆಷ್ಟು ಜಾಸ್ತಿ ಇದೆ? +4 ಅಲ್ವಾ. +1 +1 +1 +1 ಅಂದರೆ 4 ಜಾಸ್ತಿ ಆಯಿತು. ಸೊ ಇಲ್ಲಿ 245 ಆಯಿತು, ಅಂದರೆ 246ಗೆ 285. ಓಕೆನಾ. ಇಲ್ಲೇ ಬರಿಬೋದಿತ್ತು, ಐ ರೋಟ್ ಇಟ್. ಓಕೆ. ಸೊ 245 ಈಕ್ವಲ್ ಇದೆ, 285 ಈಕ್ವಲ್ ಇದೆ. ಈ ಒನ್ ನಂಬರ್ ಈಕ್ವಲ್ ಇದೆ. ಸೊ ಇಲ್ಲಿ ಎಷ್ಟು ಜಾಸ್ತಿ ಇದೆ? ಫಸ್ಟ್ ನಂಬರಲ್ಲಿ 3 ನಂಬರ್ ಜಾಸ್ತಿ ಇದೆ. ಅಂದರೆ ಇದಕ್ಕೆ ಜಾಸ್ತಿ ವ್ಯಾಲ್ಯೂ ಇದೆ ಇದಕ್ಕಿಂತ. 3 ನಂಬರ್ ಜಾಸ್ತಿ ಇದೆ ಇದರಲ್ಲಿ. ಸೊ ದಿಸ್ ನಂಬರ್ ಈಸ್ ಗ್ರೇಟರ್ ದೆನ್ ದಿಸ್ ಒನ್. ಓಕೆ. 273 272. ಹೌ ಕ್ಯಾನ್ ಐ ರೈಟ್? 272 +1 ಅಂತ ಫಸ್ಟ್ ನಂಬರ್. ನೆಕ್ಸ್ಟ್ ನಂಬರಲ್ಲಿ ಇಲ್ಲಿ 272ನೇ ಇದೆ. ಇದು 245 145 144. ಸೊ ಎರಡು ಕಡೆ -144 ಮಾಡ್ಬೋದಲ್ವಾ. 144 ಅಗೇನ್ -1. ಓಕೆನಾ. ಇಲ್ಲಿ ಪ್ಲಸ್ ಬರೀಬಾರ್ದು. ಓಕೆನಾ. -144 ಮತ್ತಿನ್ನೊಂದ್ಸತಿ ಇನ್ನೂ ಒಂದು ಮೈನಸ್ ಇದೆ ಅಲ್ಲಿ. ಓಕೆನಾ. ಯಾಕೆ ಇಲ್ಲಿ ಮೈನಸ್ ಬರೋದ್ರಿ? ಏನಾಗಿಲ್ಲ, ಇದು +1 ಬರಲ್ಲ. -144ಗೆ -1ನ ಸೇರಿಸಿದ್ರೆ -145 ಆಗೋದು. ಓಕೆ. ಯಾಕಂದರೆ -144ನ ಮೈನಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸತಿ 1ನ ಮೈನಸ್ ಮಾಡಬೇಕು. ಇಲ್ಲಿ ಉಳಿದಿರೋ ನಂಬರ್ ಎಷ್ಟು? -144. ಸೊ ಈ ಒನ್ನು ಮೈನಸ್ ಮಾಡಿಬಿಡುತ್ತೆ. ಸೊ ಇದು 0 ಆಯಿತು. 272 ಎರಡೂ ನಂಬರಲ್ಲೂ ಈಕ್ವಲ್. 144 ಈಕ್ವಲ್. ಸೊ ಎರಡೂ ನಂಬರ್ ಈಕ್ವಲ್ ಆಯ್ತಾ? 1 ಕ್ಯಾನ್ಸಲ್ ಆಯಿತು, ಇಲ್ಲೇ 0 ಆಗೋಯ್ತು. ಇದು ಇದಕ್ಕೆ ಈಕ್ವಲ್, ಇದು ಇದಕ್ಕೆ ಈಕ್ವಲ್. ಸೊ ದೀಸ್ ಟೂ ನಂಬರ್ಸ್ ಆರ್ ಈಕ್ವಲ್. ಸೊ ನೆಕ್ಸ್ಟು 364 ಇಲ್ಲಿ 363. ಸೊ ಎರಡು ಕಡೆನೂ 363 ಬರಿಬೋದಲ್ವಾ, ನಾಟ್ 4. 363 ಅಡಿಷನ್ ಆಗ್ತಿರೋದು 578, ಇಲ್ಲಿ 579. ಸೊ ಐ ಕ್ಯಾನ್ ರೈಟ್ 587. ಇಲ್ಲಿ 587 +2 ಇನ್ನೊಂದು ಬಿಟ್ವಲ್ವಾ. ಸೊ ಇಲ್ಲಿ +1 ಬರಿಬೇಕು, ಯಾಕಂದರೆ 364 ಇರೋದು. ಸೊ +1 ಆದರೆ 364 ಆಗುತ್ತೆ. 363 ಈಕ್ವಲ್ ಇದೆ. 578 ಈಕ್ವಲ್ ಇದೆ. 1 ಈಕ್ವಲ್. ಸೊ ಎಕ್ಸ್ಟ್ರಾ ಎಲ್ಲಿಗಿದೆ? ಈ ನಂಬರ್ ಹತ್ರ ಎಕ್ಸ್ಟ್ರಾ 1 ಇದೆ. ಸೊ ದಿಸ್ ಒನ್ ಇಸ್ ಗ್ರೇಟರ್. 364 + 587 ಈಸ್ ಲೆಸ್ ದ್ಯಾನ್ 363 589 + 589. ಸೊ ನಾವು 124 + 245. ಸೊ ಎರಡಕ್ಕೂ ಯಾವ ನಂಬರ್ ಲೆಸ್ ಇದೆ ಅದನ್ನು ತಗೊಳ್ಳೋಣ. 124 ಹಿಯರ್ 124 + 1 + 1 + 1 ಅಂದರೆ 5 +5 ಟೈಮ್ ಇರಬೇಕು. ಯಾಕಂದರೆ 4ಗೆ +5 ಮಾಡಿದ್ರೆ ಲಾಸ್ಟಲ್ಲಿ 9 ಬರುತ್ತೆ. ಸೊ ಇಲ್ಲಿ 245, ಇಲ್ಲಿ 245. ಸೊ ಎರಡಕ್ಕೂ ಸೇಮ್ ಅಲ್ವಾ ಅಡಿಷನ್ನು? 245. ಸೊ ದಿಸ್ ಈಸ್ ಈಕ್ವಲ್.
244 124 124 ಈಕ್ವಲ್. ಸೊ ರಿಮೈನಿಂಗ್ ಇಲ್ಲಿ ಎಷ್ಟು ಜಾಸ್ತಿ ಇದೆ, 5 ನಂಬರ್ಸ್ ಜಾಸ್ತಿ ಇದೆ. ಸೊ ದಿಸ್ ಇಸ್ ಗ್ರೇಟರ್ ಒನ್. ಓಕೆ, 213 214 776 213. ಸೊ ಐ ವಿಲ್ ರೈಟ್ ಹಿಯರ್ 213 ಎರಡರಲ್ಲೂ ಲೆಸ್ ಇದೆ. ಸೊ 213 ಇಲ್ಲಿಗೆ ಪ್ಲಸ್ 1, ಯಾಕಂದರೆ 214 ಇದೆ ಇಲ್ಲಿ. ಮೈನಸ್ 77 ಎರಡರಲ್ಲೂ ಲೆಸ್ ನಂಬರ್ ಯಾವುದು, 76. ಓಕೆನಾ. ಸೊ ಇಲ್ಲಿ ಏನು ಮಾಡ್ಬೋದು, ಮೈನಸ್ 77 ಅಗೇನ್ ಇನ್ನೊಂದು ಮೈನಸ್. ಓಕೆನಾ, ಸಾರಿ ಮೈನಸ್ 76 ಅಗೇನ್ ಇಲ್ಲೊಂದು ಮೈನಸ್, ಯಾಕಂದರೆ 77 ಆಗಬೇಕು. ಇಲ್ಲಿ ಮೈನಸ್ 76. ಸೊ 76 ಈಕ್ವಲ್ ಇದೆ. 213 ಈಕ್ವಲ್. ಸೊ ಇಲ್ಲಿ ಮೈನಸ್ 1 ಅಂದರೆ 1 ನಂಬರ್ ಕಡಿಮೆ ಇದೆ ಇಲ್ಲಿ ಪ್ಲಸ್ 1. ಈ ನಂಬರಲ್ಲಿ 1 ನಂಬರ್ ಜಾಸ್ತಿ ಇದೆ. 1 ಅಂತ ಕ್ಯಾನ್ಸಲ್ ಮಾಡಿಬಿಡೋಕ್ಕಾಗಲ್ಲ. ಓಕೆನಾ. ಮೈನಸ್ 1 ಅಂದ್ರೇನು, ಈ ನಂಬರ್ ಏನಿದೆ ಅದರಲ್ಲಿ 1 ನಂಬರ್ ಕಡಿಮೆ ಇದೆ ಈ ನಂಬರಿಗಿಂತ. ಓಕೆ, ಸೊ ದ್ಯಾಟ್ ಈಸ್ ವೈ ದಿಸ್ ಒನ್ ಈಸ್ ಸ್ಮಾಲರ್ ದ್ಯಾನ್ ದಿಸ್ ಒನ್. ಓಕೆ, ಈ ನಂಬರ್ ಜಾಸ್ತಿ, ಯಾಕಂದರೆ ಪ್ಲಸ್ 1 ಇದೆ, ಒಂದು ಎಕ್ಸ್ಟ್ರಾ ಇದೆ, ಇಲ್ಲಿ ಒಂದು ಕಡಿಮೆ ಇದೆ ಟೋಟಲ್ ನಂಬರಲ್ಲಿ. I hope you are getting it. Any confusion, you can mention it in the comment. Okay, reading and evaluating complex expression. So ಈಗ ಒಂದು ಸ್ಟೋರಿ ಇದೆ. ಓಕೆನಾ. Sometimes when an expression is not accompanied by context, there can be more than one way of evaluating its value. ಸೊ ಯಾವಾಗೆಲ್ಲ ಒಂದು ಎಕ್ಸ್ಪ್ರೆಷನ್ ಅಂತ ಇರುತ್ತೆ, ಅದಕ್ಕೆ ಒಂದು ವೇ ಆಫ್ ಸಾಲ್ವಿಂಗ್ ಅಂತ ಇರುತ್ತೆ. ಓಕೆನಾ. ಸುಮ್ಮನೆ ಹೇಗೋ ಸಾಲ್ವ್ ಮಾಡಿಬಿಡೋಕ್ಕಾಗಲ್ಲ. ಅಲ್ಲಿ ಒಂದು ಬ್ರ್ಯಾಕೆಟ್ ಇಲ್ಲ ಅಂತಂದರೆ, ಪ್ಲಸ್ ಇರೋ ಬದಲು ಮೈನಸ್ ಇದ್ದರೆ ಬೇರೆ ಬೇರೆ ವ್ಯಾಲ್ಯೂಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಸ್ಟೋರಿ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಹೌ ಇಟ್ ಈಸ್ ಇಂಪಾರ್ಟೆಂಟ್ ಟು ಇವ್ಯಾಲ್ಯೂಯೇಟ್ ದ ಎಕ್ಸ್ಪ್ರೆಷನ್ ಅಂತ. ಇನ್ ಸಚ್ ಕೇಸಸ್ ವಿ ನೀಡ್ ಸಮ್ ಟೂಲ್ಸ್ ಆ್ಯಂಡ್ ರೂಲ್ಸ್ ಟು ಸ್ಪೆಸಿಫೈ ಹೌ ಎಕ್ಸಾಕ್ಟ್ಲಿ ದ ಎಕ್ಸ್ಪ್ರೆಷನ್ ಹ್ಯಾಸ್ ಟು ಬಿ ಇವ್ಯಾಲ್ಯೂಯೇಟೆಡ್. ಸೊ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡೋದಕ್ಕಿಂತ ವಿ ನೀಡ್ ಸಮ್ ರೂಲ್ಸ್ ಟು ವ್ಯಾಲ್ಯೂಯೇಟ್ ದ ಎಕ್ಸ್ಪ್ರೆಷನ್. ಒಂದು ಎಕ್ಸ್ಪ್ರೆಷನ್ ಅಂತ ಬರೆದ್ರೆ ಈಗ 2 - 3 × 4 + 5 / 2 ಹಿಂಗೇನೋ ಇರುತ್ತೆ. ಸೊ ಇದನ್ನು ನಾವು ರ್ಯಾಂಡಮ್ ಆಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಆನ್ಸರ್ ಬರೋದು ತಪ್ಪಾಗ್ಬೋದು. ಸೊ ನಮಗೊಂದು ರೂಲ್ಸ್ ಬೇಕು, ಒಂದು ಫಾರ್ಮೆಟ್ ಬೇಕು, ಹೀಗೆ ಸಾಲ್ವ್ ಮಾಡಬೇಕು ಅಂತ. ಹಾಗಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮತ್ತು ಬರೋ ಆನ್ಸರ್ ಕರೆಕ್ಟಾಗಿರುತ್ತೆ. ಓಕೆ, ಟು ಗಿವ್ ಎನ್ ಎಕ್ಸಾಂಪಲ್ ವಿತ್ ಲ್ಯಾಂಗ್ವೇಜ್, ಸೊ ಲುಕ್ ಎಟ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಸೊ ಏನಿದೆ ಇಲ್ಲಿ ನೋಡೋಣ. ಫಸ್ಟ್ ಸೆಂಟೆನ್ಸಲ್ಲಿ ಏನಿದೆ ಅಂತಂದರೆ, ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್. ಓಕೆನಾ. ಏನು ಹೇಳ್ತಿದೆ, ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್ ಅಂದರೆ ಶಾಲಿನಿ ಎಲ್ಲಿ ಕೂತಿದ್ದಾಳೆ ಅಂದರೆ ಅವಳ ಫ್ರೆಂಡ್ ಪಕ್ಕ ಕೂತಿದ್ದಾಳೆ. ಅವಳ ಫ್ರೆಂಡ್ ಹತ್ರ ಏನಿದೆ, ಟಾಯ್ಸ್ ಇದೆ. ಓಕೆ, ಇದು ಮೀನಿಂಗ್. ಶಾಲಿನಿ ಅವಳ ಫ್ರೆಂಡ್ ಪಕ್ಕ ಕೂತಿದ್ದಾಳೆ, ಅವಳ ಫ್ರೆಂಡ್ ಹತ್ರ ಟಾಯ್ಸ್ ಇದೆ ಅನ್ನೋದು ದಿಸ್ ಸ್ಟೇಟ್ಮೆಂಟ್ ಮೀನಿಂಗ್. ಇಲ್ಲೂ ಸೇಮ್ ಸ್ಟೇಟ್ಮೆಂಟ್ ಇದೆ, ಬಟ್ ಇಲ್ಲೊಂದು ಕಾಮಾ ಒಂದಿದೆ ಅಷ್ಟೇ. ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್. ಓಕೆನಾ. ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್. ಸೊ ಇಲ್ಲಿ ಕಾಮ ಇರೋದ್ರಿಂದ ಅರ್ಥ ಏನಾಯಿತು, ಶಾಲಿನಿ ಹತ್ರನೇ ಟಾಯ್ಸ್ ಇದೆ, ಅವಳು ಫ್ರೆಂಡ್ ಪಕ್ಕ ಕೂತಿದ್ದಾಳೆ. ಸೊ ಶಾಲಿನಿ ಸ್ಯಾಟ್ ವಿತ್ ಹರ್ ಫ್ರೆಂಡ್ ಹ್ಯಾವಿಂಗ್ ಟಾಯ್ಸ್ ಅಂತ ಅರ್ಥ. ಸೊ ಇದು ಒಂದೇ ಒಂದು ಕಾಮ ಏನು ಮಾಡುತ್ತೆ, ಟಾಯ್ಸ್ ಎಲ್ಲಿದೆ ಅನ್ನೋದಕ್ಕೆ ನೀಟಾಗಿ ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಸೊ ಇಲ್ಲಿ ಕಾಮ ಇರಲಿಲ್ಲ. ಸೊ ಶಾಲಿನಿ ಸ್ಯಾಟ್ ನೆಕ್ಸ್ಟ್ ಟು ಅ ಫ್ರೆಂಡ್ ವಿತ್ ಟಾಯ್ಸ್. ಸೊ ಫ್ರೆಂಡ್ ಹತ್ರ ಟಾಯ್ಸ್ ಇತ್ತು, ಇಲ್ಲಿ ಒಂದು ಕಾಮ ಬಂದಿರೋದ್ರಿಂದ ಟಾಯ್ಸ್ ಯಾರ ಹತ್ರ ಇದೆ, ಶಾಲಿನಿ ಹತ್ರ ಇದೆ. ಅಂದರೆ ಹೇಗೆ ಒಂದು ಸೆಂಟೆನ್ಸಲ್ಲಿ ಒಂದೇ ಒಂದು ಪಂಕ್ಚುಯೇಷನ್ ಮಾರ್ಕಿಂದ ನೀಟಾಗಿ ಡಿಫೈನ್ ಆಗುತ್ತೋ ಈ ಟಾಯ್ಸ್ ಯಾರ್ದು ಎಲ್ಲಿತ್ತು ಅನ್ನೋದು, ಅದೇ ರೀತಿ ಒಂದು ಎಕ್ಸ್ಪ್ರೆಷನ್ ಅಂತ ಬಂದಾಗಲೂ ಮೀನಿಂಗ್ ಚೇಂಜ್ ಆಗುತ್ತೆ. ಓಕೆನಾ. ಲೈಕ್ ಫಾರ್ ಎಕ್ಸಾಂಪಲ್, ನಾನೀಗ 2 - 1 not 1, I will take 4 or 4 × 3 - 2. ಇನ್ನೊಂದು ಸ್ಟೇಟ್ಮೆಂಟ್ 4 × 3 - 2, ಇಲ್ಲಿ ಬ್ರಾಕೆಟ್ ಹಾಕ್ತೀನಿ. ಓಕೆನಾ. 4 × 3 = 12, 12 - 2 is 10 ಆಯಿತು. ಬಟ್ ಈ ಕೇಸಲ್ಲಿ ಆನ್ಸರ್ ಏನು ಗೊತ್ತಾ, ಹಿಯರ್ ದ ಆನ್ಸರ್ ಇಸ್ 4. ಸೊ ಇಲ್ಲಿ ಹೇಗೆ ಒಂದು ಕಾಮಾಯಿಂದ ಎಂಟೈರ್ ಸಿಚುವೇಶನ್ನೇ ಚೇಂಜ್ ಆಗೋಯ್ತು. ಈಗ ಟಾಯ್ಸ್ ಇವಳ ಹತ್ರ ಇದ್ದದ್ದು ಶಾಲಿನಿ ಹತ್ರ ಇದೆ ಅಂತ ಈ ಕೇಸಲ್ಲಿ, ಬಟ್ ಇಲ್ಲಿ ಟಾಯ್ಸ್ ಯಾರ ಹತ್ರ ಇದೆ, ಅವಳ ಫ್ರೆಂಡ್ ಹತ್ರ ಇದೆ. ಸೊ ಹಾಗೇನೆ ಒಂದೇ ಒಂದು ಪಂಕ್ಚುಯೇಷನ್ ಮಾರ್ಕ್ ಏನು ಮಾಡ್ತು, ಟಾಯ್ಸ್ ಎಲ್ಲಿದೆ ಅಂತ ಡಿಫೈನ್ ಮಾಡ್ತು. ಹಾಗೆ ಇದ್ರದ್ದು ಆನ್ಸರ್ ಏನಾಗುತ್ತೆ, ನಾವು ಯೂಸ್ ಮಾಡೋ ಸಿಂಬಲ್, ಬ್ರ್ಯಾಕೆಟ್, ಒಂದು ಪ್ಲಸ್ ಮೈನಸ್, ಇದರಿಂದ ಆನ್ಸರೇ ಚೇಂಜ್ ಆಗುತ್ತೆ. ಬಟ್ ಹೌ ಕ್ಯಾನ್ ಯು ಸೇ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಆ್ಯಕ್ಚುಲಿ ದಿಸ್ ಈಸ್ ಆಲ್ಸೋ ರೈಟ್ ಫಾರ್ ದಿಸ್ ಇಕ್ವೇಷನ್, ದಿಸ್ ಇಸ್ ರೈಟ್ ಫಾರ್ ದಿಸ್ ಇಕ್ವೇಷನ್. ಬಟ್ ಹೇಗೆ ಸಾಲ್ವ್ ಮಾಡಿದ್ವಿ, ಹೇಗೆ 4 ಬಂತು, ಇವೆಲ್ಲ ನಾವು ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ. ಓಕೆನಾ.
this sentence without the punctuation could have been interpreted in two different ways. Okay, the appropriate use of comma specifies how the sentence has to be understood. ಸೊ ಈಗ ವಿತೌಟ್ ಕಾಮ ಇದ್ರೆ ಏನು ಅರ್ಥ ಮಾಡ್ಕೋತಿದ್ವಿ ನಾವು? ಟಾಯ್ಸ್ ಯಾರ ಹತ್ರ ಇದೆಯೋ ಇಲ್ವೋ ಅನ್ನೋದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಇವಳ ಹತ್ರ ಟಾಯ್ಸ್ ಇದೆಯಾ, ಇವಳ ಹತ್ರ ಟಾಯ್ಸ್ ಇದೆಯಾ. ಬಟ್ ಒಂದೇ ಒಂದು ಪಂಕ್ಚುಯೇಷನ್ ಮಾರ್ಕ್ ನೀಟಾಗಿ ಕ್ಲಿಯರಾಗಿ ಡಿಫೈನ್ ಆಯಿತು ಟಾಯ್ಸ್ ಯಾರ ಹತ್ರ ಇದೆ ಅಂತ. ಓಕೆ, ಸೊ ಅದೇ ರೀತಿ ಮ್ಯಾಥ್ಸಲ್ಲಿ ಒಂದು ಎಕ್ಸ್ಪ್ರೆಷನ್ ನಾವು ಸಾಲ್ವ್ ಮಾಡಬೇಕು ಅಂದರೆ ಒಂದು ರೂಲ್ಸ್ ಇದೆ. ಆ ರೂಲ್ಸ್ ಏನು ನೆಕ್ಸ್ಟ್ ನೋಡೋಣ. ಓಕೆನಾ?